ನಮಸ್ಕಾರ ಸ್ನೇಹಿತರೆ. ಯಾವ ರೀತಿ ಕೆಲವು ಶಕ್ತಿಗಳು ಜಂತರ್ ಮಂತರ್ ಮಾಡೆಲ್ ಇನ್ಫಿಲ್ಟ್ರೇಟ್ ಮಾಡಿ, ಅಲ್ಲಿ ವಿದ್ಯಾರ್ಥಿಗಳ ನ್ಯಾಯಯುತ ಸಮಸ್ಯೆಯನ್ನು ಎಕ್ಸ್‌ಪ್ಲೋಟ್ ಮಾಡಿ, ತಮ್ಮ ಅಜೆಂಡಾಗೆ ಯೂಸ್ ಮಾಡಲು ಪ್ರಯತ್ನ ಮಾಡಿದ್ರು, ಅದೇ ರೀತಿ ಅವರ ನೆಕ್ಸ್ಟ್ ಗೇಮ್ ಈಗ ಎಫ್‌ಸಿಆರ್‌ಎ ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಮೇಲೆ ನಡೆಯೋ ಸಾಧ್ಯತೆ ಇದೆ. ಯಾಕಂದ್ರೆ 2026ರ ಮಾರ್ಚ್ ತಿಂಗಳಲ್ಲೇ ಭಾರತ ಸರ್ಕಾರ ಈ ಕಾನೂನಿನ ಅಡಿಯಲ್ಲಿ ಒಂದು ಅಮೆಂಡ್ಮೆಂಟ್‌ನ ತರೋದಕ್ಕೆ ಪ್ರಪೋಸ್ ಮಾಡಿತ್ತು. ಇದು ಒಂದು ತುಂಬಾ ಸಿಂಪಲ್ ಲಾ. ಅಂದ್ರೆ ಈ ಲಾ ಹೇಳೋ ಸಿಂಪಲ್ ವಿಷಯ ಏನಂದ್ರೆ, ವಿದೇಶದಿಂದ ಯಾವುದೇ ಇಂಡಿವಿಡ್ಯುವಲ್ ಆಗಿರ್ಲಿ, ಯಾವುದೇ ಟ್ರಸ್ಟ್ ಆಗಿರ್ಲಿ, ಯಾವುದೇ ಎನ್‌ಜಿಒ ಆಗಿರ್ಲಿ ಅಥವಾ ಯಾವುದೇ ಅಸೋಸಿಯೇಷನ್ ಆಗಿರ್ಲಿ, ಅವರು ಫಾರಿನ್ ಮನಿಯನ್ನ ಯಾವ ರೀತಿ ಪಡಿಬೇಕು ಮತ್ತು ಅದನ್ನ ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದನ್ನ ಈ ಲಾ ವಿವರವಾಗಿ ಹೇಳುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಬಿಲ್‌ನಲ್ಲಿ ಯಾವುದೇ ರೀತಿಯ ಪ್ರೊಹಿಬಿಷನ್ ಇಲ್ಲ. ಅಂದ್ರೆ ಇಲ್ಲಿ ಯಾವುದೇ ಏಜೆನ್ಸಿ ಆಗಿರ್ಲಿ ಅಥವಾ ಇಂಡಿವಿಡ್ಯುವಲ್ ಆಗಿರ್ಲಿ, ಫಾರಿನ್ ಡೊನೇಷನ್‌ನ ತೆಗೆದುಕೊಳ್ಳಬಾರದು ಅಂತ ಎಲ್ಲಿಯೂ ಹೇಳಿಲ್ಲ. ಈ ಬಿಲ್ ಹೇಳೋದು ಒಂದೇ ವಿಷಯ. ವಿದೇಶದಿಂದ ಬರುವಂತಹ ಫಾರಿನ್ ಡೊನೇಷನ್ ಅಂದ್ರೆ ಫಾರಿನ್ ಕರೆನ್ಸಿ ಯಾವ ಪರ್ಪಸ್‌ಗಾಗಿ ಬರ್ತಾ ಇದೆಯೋ, ಅದನ್ನ ಅದೇ ರೈಟ್‌ಫುಲ್ ಪರ್ಪಸ್‌ಗಾಗಿ ಮತ್ತು ರೈಟ್‌ಫುಲ್ ರೀತಿಯಲ್ಲಿ ಬಳಸಬೇಕು ಅಂತ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಎಜುಕೇಷನ್ ಬೇಸ್ಡ್ ಎನ್‌ಜಿಒಗೆ ಯಾವುದೇ ಫಾರಿನ್ ಫಂಡ್ ಬಂದ್ರು, ಅದು ಎಜುಕೇಷನ್‌ಗೆ ಅಷ್ಟೇ ಯೂಸ್ ಆಗಬೇಕು. ಆ ಫಂಡ್ ಯಾವ ಕಡೆನೂ ಡೈವರ್ಟ್ ಆಗಬಾರ್ದು ಅಂತ ಹೇಳುತ್ತೆ. ಅದ್ರ ಬದಲು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್‌ಗೆ ಅಥವಾ ನ್ಯಾಷನಲ್ ಸಾವರ್ನಿಟಿಗೆ ಧಕ್ಕೆ ಆಗುವಂತಹ ಯಾವುದೇ ಸಬ್ವರ್ಸಿವ್ ಆಕ್ಟಿವಿಟೀಸ್‌ಗೆ ಈ ಹಣನ ಬಳಸಬಾರದು ಅನ್ನೋದನ್ನ ಈ ಲಾ ಸ್ಪಷ್ಟವಾಗಿ ಹೇಳುತ್ತೆ. ಈ ಬಿಲ್‌ನಲ್ಲಿ ಪ್ರಪೋಸ್ ಮಾಡ್ತಿರೋದು ತುಂಬಾ ಸಿಂಪಲ್ ವಿಷಯ. ಹಾಗಿದ್ರೆ ಇದರ ವಿರೋಧ ಯಾಕಾಗ್ತಾ ಇದೆ? ಇಲ್ಲಿ ವಿರೋಧ ಯಾಕಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಬಿಲ್‌ನಲ್ಲಿ ಇರುವಂತಹ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮೊದಲನೇ ಮತ್ತು ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಬಿಲ್‌ನಲ್ಲಿ ಭಾರತದಲ್ಲಿ ಯಾವುದೇ ಎನ್‌ಜಿಒ ಆಗಿರ್ಲಿ ಅಥವಾ ಯಾವುದೇ ಅಸೋಸಿಯೇಷನ್ ಆಗಿರ್ಲಿ, ಯಾವ ರೀತಿಯಲ್ಲಾದ್ರೂ ರೆಗ್ಯುಲರ್ ಬೇಸಿಸ್ ಮೇಲೆ ಬೇರೆ ದೇಶದಿಂದ ಫಾರಿನ್ ಕರೆನ್ಸಿ ರಿಸೀವ್ ಮಾಡ್ತಿದ್ರೆ ಮತ್ತು ಅದನ್ನ ಫಾರಿನ್ ಕಾಂಟ್ರಿಬ್ಯೂಷನ್ ಅಥವಾ ಡೊನೇಷನ್ ರೂಪದಲ್ಲಿ ಪಡಿತಾ ಇದ್ರೆ, ಮೊದಲಿಗೆ ಅವರು ರಿಜಿಸ್ಟ್ರೇಷನ್‌ನ ಮಾಡಿಸ್ಕೊಳ್ಳೋದು ತುಂಬಾ ಕಡ್ಡಾಯ ಇಲ್ಲಿ. ಎರಡನೇ ಪಾಯಿಂಟ್, ಯಾವುದೇ ಆರ್ಗನೈಸೇಷನ್, ಎನ್‌ಜಿಒ ಅಥವಾ ಇಂಡಿವಿಡ್ಯುವಲ್ ಉದಾಹರಣೆಗೆ ಕೇವಲ ಒನ್ ಟೈಮ್ ಪರ್ಪಸ್‌ಗಾಗಿ ಮಾತ್ರ ಫಾರಿನ್ ಡೊನೇಷನ್ ರೂಪದಲ್ಲಿ ಹಣ ಪಡಿಬೇಕೆಂದಿದ್ರು, ಅಂದ್ರೆ ಆ ಹಣ ಒಂದೇ ಸಲ ಬರ್ತಿದ್ರು ಕೂಡ, ಅದಕ್ಕೂ ಗವರ್ನಮೆಂಟ್ ಇಂದ ಪ್ರಿಯರ್ ಪರ್ಮಿಷನ್ ತೆಗೆದುಕೊಳ್ಳೋದು ಕಡ್ಡಾಯ ಅಂತ ಈ ಬಿಲ್‌ನಲ್ಲಿ ಹೇಳಿದೆ. ಈಗ ಸೆಂಟ್ರಲ್ ಗವರ್ನಮೆಂಟ್ ಏನ್ ಹೇಳಿದೆ ಅಂದ್ರೆ, ಇನ್ನು ಮುಂದೆ ಯಾವಾಗ ಫಾರಿನ್ ಕಾಂಟ್ರಿಬ್ಯೂಷನ್ ಮನಿ ಬಂದ್ರು ಕೂಡ, ಅದು ನ್ಯೂ ಡೆಲ್ಲಿಯಲ್ಲಿ ಇರುವಂತಹ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಡೆಸಿಗ್ನೇಟೆಡ್ ಬ್ಯಾಂಕ್ ಅಕೌಂಟ್‌ಗೆ ಮಾತ್ರ ಡೆಪಾಸಿಟ್ ಆಗಬೇಕು ಅಂತ. ಆ ಮನಿ ಡೆಪಾಸಿಟ್ ಆದ್ಮೇಲೂ ಅದೇ ಬ್ಯಾಂಕ್ ಅಕೌಂಟ್‌ನಿಂದ ಮಾತ್ರ ಆ ಹಣನ ಯೂಸ್ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಆ ಹಣಕ್ಕೆ ಸಂಬಂಧಿಸಿದಂತ ಎಲ್ಲಾ ಆಡಿಟಿಂಗ್ ಕೂಡ ಅಲ್ಲಿಂದಲೇ ನಡಿಬೇಕು. ಅದೇ ಸ್ಪೆಸಿಫಿಕ್ ಲೊಕೇಶನ್ ಇಂದ ಆಡಿಟ್ ರಿಪೋರ್ಟ್ಸ್‌ನ ತಯಾರಿಸಿ ಕಂಪನಿಗೂ, ಎನ್‌ಜಿಒಸ್‌ಗೂ ಸಬ್ಮಿಟ್ ಮಾಡಬೇಕು ಅಂತ. ಇಲ್ಲಿ ಈ ಲಾ ಹೇಳುವ ಸಿಂಪಲ್ ಯಟ್ ಕಾಂಟ್ರೋವರ್ಷಿಯಲ್ ಪಾಯಿಂಟ್ ಏನಂದ್ರೆ, ಯಾವುದೇ ನ್ಯೂಸ್ ಪೇಪರ್ ಎಡಿಟರ್, ಯಾವುದೇ ಜಡ್ಜ್ ಅಥವಾ ಯಾವುದೇ ಲೆಜಿಸ್ಲೇಟರ್ ಆಗಿರ್ಲಿ, ಮೊದಲನೇದಾಗಿ ಯಾವುದೇ ದೇಶದಿಂದ ಫಾರಿನ್ ಕಾಂಟ್ರಿಬ್ಯೂಷನ್ ಅಥವಾ ಯಾವುದೇ ರೀತಿಯ ಡೊನೇಷನ್ ತೆಗೆದುಕೊಳ್ಳೋ ಅವಕಾಶ ಇವರಿಗಿಲ್ಲ ಅಂತ. ಇದನ್ನೇ ಅಪೋಸಿಷನ್ ಪಾರ್ಟೀಸ್ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಡೇಟ್‌ನಲ್ಲಿ ಇದು ಹೇಳೋದು ತಪ್ಪಾಗೋದಿಲ್ಲ. ಕೆಲವು ಇಂಗ್ಲಿಷ್ ನ್ಯೂಸ್ ಪೇಪರ್ಸ್, ಸೆಲ್ಫ್ ಕ್ಲೈಮ್ಡ್ ಮೀಡಿಯಾ ಗ್ರೂಪ್ಸ್ ಅಂಡ್ ವೆಲ್ ನೋನ್ ಎನ್‌ಜಿಒಸ್ ಇದಾವೆ. ಯಾವುವು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಗೂಗಲ್‌ನಲ್ಲಿ ರಿಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯ ನ್ಯೂಸ್ ಪೇಪರ್ಸ್, ಮೀಡಿಯಾ ಹೌಸಸ್, ಎನ್‌ಜಿಒಸ್ ದೇಶದೊಳಗೆ ಓಪನ್‌ಲಿ ಒಂದು ಸಬ್ವರ್ಸಿವ್ ಅಟ್ಮಾಸ್ಫಿಯರ್‌ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾವೆ. ನೀವು ಅಬ್ಸರ್ವ್ ಮಾಡಿದ್ರೆ ತಮಿಳುನಾಡಾಗ್ಲಿ, ಕೇರಳ ಅಂಡ್ ಒಂದು ವರ್ಷದಿಂದ ಆಂಧ್ರಪ್ರದೇಶ ಆಗಿರ್ಲಿ, ಈ 3 ರಾಜ್ಯಗಳ ಹೊರತಾಗಿ ದೇಶದಲ್ಲಿ ಎಲ್ಲಿಯಾದ್ರೂ ಒಂದು ಅಹಿತಕರ ಘಟನೆ ನಡೆದ್ರೆ, ಅದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ರು. ಆದ್ರೆ ತಮಿಳುನಾಡು, ಕೇರಳ, 1 ಇಯರ್ ಬ್ಯಾಕ್ ಆಂಧ್ರಪ್ರದೇಶ್ ಮತ್ತು ಪಂಜಾಬ್ ಕೂಡ ಇಲ್ಲಿ ಏನೇ ಆದ್ರೂ ಅವ್ರಿಗೆ ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ಕೇರಳದಲ್ಲಿ ಅರಣ್ಯ ಭೂಮಿ ಅಕ್ರಮ ಒತ್ತಿರು ನಡೀತಿರೋ ವಿಷಯದಲ್ಲಿ ಪರಿಸರವಾದಿಗಳು ಯಾವುದೇ ರೀತಿಯ ಪ್ರೊಟೆಸ್ಟ್ ಕೂಡ ಮಾಡೋದಿಲ್ಲ. ಕೇರಳ ಅಂಡ್ ಕೋಸ್ಟಲ್ ತಮಿಳುನಾಡಿನಲ್ಲಿ ಪದೇ ಪದೇ ಸಂಭವಿಸುತ್ತಿರುವಂತಹ ಲ್ಯಾಂಡ್ ಸ್ಲೈಡ್‌ಗಳ ಬಗ್ಗೆಯೂ ಯಾರೂ ಗಂಭೀರವಾಗಿ ಮಾತಾಡೋದಿಲ್ಲ. ಈಸ್ಟರ್ನ್ ಘಾಟ್ಸ್‌ನಲ್ಲಿ ನಕ್ಸಲಿಸಂ ಮತ್ತೆ ತಲೆ ಎತ್ತಿರುವ ವಿಚಾರದಲ್ಲಿ ಲೆಫ್ಟಿಸ್ಟ್‌ಗಳು ಸಂಪೂರ್ಣ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಬಹುತೇಕ ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದಂತಹ ಪ್ರಿಂಟ್ ಮೀಡಿಯಾ ಅಂಡ್ ಡಿಜಿಟಲ್ ಮೀಡಿಯಾ ನೆಟ್‌ವರ್ಕ್‌ನ ಯಾಕೆ ಹೊಂದಿದೆ? ಇದ್ರ ಹಿಂದೆ ಇರುವ ಕಾರಣ ಆದ್ರೂ ಏನು? ಆದ್ರೆ ಒಂದ್ಸಲ ಇಮ್ಯಾಜಿನ್ ಮಾಡಿ. ಅದಾನಿ ಅಥವಾ ಅಂಬಾನಿ ಒಂದು ನ್ಯೂಸ್ ಚಾನೆಲ್‌ಗೆ ಫಂಡಿಂಗ್ ಮಾಡಿದ್ರು, ಅಥವಾ ಜಾರ್ಖಂಡ್ ತರಹದ ಟ್ರೈಬಲ್ ಏರಿಯಾಸ್‌ನಲ್ಲಿ ಒಂದು ಸಣ್ಣ ಫ್ಯಾಕ್ಟರಿ ಓಪನ್ ಮಾಡಿದ್ರು, ಅದು ಕ್ಷಣಾರ್ಧದಲ್ಲೇ ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತೆ. ಹಾಗಾದ್ರೆ ಈ ಬಿಲ್‌ನಲ್ಲಿ ಇರುವಂತಹ ಮೊದಲನೇ ದೊಡ್ಡ ವಿಷಯ ಏನಂದ್ರೆ, ಔಟ್‌ರೈಟ್‌ಲಿ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನೆಲ್‌ಗಳ ಎಲ್ಲಾ ಎಡಿಟೋರಿಯಲ್ಸ್ ಮತ್ತೆ ಅಡ್ವರ್ಟೈಸ್‌ಮೆಂಟ್ ಟೈಮ್ ಸ್ಲಾಟ್‌ಗೆ ಯಾವುದೇ ರೀತಿಯ ಫಾರಿನ್ ಕಾಂಟ್ರಿಬ್ಯೂಷನ್ ತಗೊಳ್ಳೋದನ್ನ ಪ್ರೊಹಿಬಿಟ್ ಮಾಡ್ತಿದೆ. ಇದನ್ನ ಕೇಳಿದ ಮೇಲೆ ಕೆಲವರಿಗೆ ಅರ್ಜೆಂಟ್ ಆಗಿ ಉರಿ ಶುರು ಆಗೋದಂತೂ ಗ್ಯಾರಂಟಿ. ಅದು ಸಹಜ ಕೂಡ. ನಿಜ ಹೇಳ್ಬೇಕಂದ್ರೆ ಸಮಸ್ಯೆ ಶುರು ಆಗ್ತಿರೋದು ಕೂಡ ಇಲ್ಲಿಂದಲೇ. ಇನ್ನೊಂದು ಈ ಲಾ ಬಗ್ಗೆ ಹೇಳಬೇಕಾದ್ರೆ, ಇದು ತುಂಬಾ ಸರ್ಪ್ರೈಸಿಂಗ್ ವಿಷಯ. 1976ರಲ್ಲಿ ಇಂದಿರಾ ಗಾಂಧಿ ಗವರ್ನಮೆಂಟ್ ಎಫ್‌ಸಿಆರ್‌ಎ ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್‌ನ ಜಾರಿಗೆ ತಂದಿತ್ತು. ಇದರ ಮುಖ್ಯ ಉದ್ದೇಶ ವಿದೇಶಗಳಿಂದ ಬರುವಂತಹ ಹಣದ ಮೂಲಕ ಭಾರತದ ರಾಜಕೀಯ, ಸಾಮಾಜಿಕ ಸಂಘಟನೆಗಳು ಮತ್ತು ರಾಷ್ಟ್ರೀಯ ನೀತಿಗಳ ಮೇಲೆ ಯಾವುದೇ ರೀತಿಯ ವಿದೇಶಿ ಪ್ರಭಾವ ಬೀಳದಂತೆ ತಡೆಯೋದಾಗಿತ್ತು. ದೇಶದ ಸಾವರ್ನಿಟಿ, ಸೆಕ್ಯುರಿಟಿ ಮತ್ತು ಇಂಟರ್ನಲ್ ಅಫೇರ್ಸ್‌ನ ರಕ್ಷಿಸೋದೇ ಈ ಕಾನೂನಿನ ಮೂಲ ಉದ್ದೇಶವಾಗಿತ್ತು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, 2010ರಲ್ಲಿ ಯುಪಿಎ ಗವರ್ನಮೆಂಟ್ ಅಧಿಕಾರದಲ್ಲಿದ್ದಾಗ
ಇದೇ ಲಾಗೆ ಅಮೆಂಡ್ಮೆಂಟ್ ಮಾಡಿ 5 ವರ್ಷ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಅನ್ನೋ ಪ್ರಾವಿಷನ್ ಕೂಡ ಸೇರಿಸಲಾಗಿತ್ತು. ನಂತರ 2016ರಲ್ಲಿ ಇದಕ್ಕೆ ಇನ್ನೂ ಕೆಲವು ಸ್ಮಾಲ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಮೆಂಡ್ಮೆಂಟ್ಸ್‌ನ ಕೂಡ ಮಾಡಲಾಯಿತು. ಆದ್ರೆ 2026ರ ಈ ಅಮೆಂಡ್ಮೆಂಟ್ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್‌ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಇದೇ ಕಾನ್ಸೆಪ್ಟ್ ಬಗ್ಗೆ ಕೆಲವರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ವಿರೋಧ ಏನು? ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಈ ಕಾನ್ಸೆಪ್ಟ್‌ನ ನೀವು ಅರ್ಥ ಮಾಡ್ಕೊಳ್ಬೇಕು. 2026ರ ಅಮೆಂಡ್ಮೆಂಟ್‌ನಲ್ಲಿ ಸರ್ಟಿಫಿಕೇಟ್ ಆಫ್ ಸೀಸಿಂಗ್ ಅನ್ನೋ ಹೊಸ ಕಾನ್ಸೆಪ್ಟ್‌ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಸರ್ಟಿಫಿಕೇಟ್ ಆಫ್ ಸೀಸಿಂಗ್ ಅಂದ್ರೆ ಏನು? ಯಾವುದಾದರೂ ಒಂದು ಆರ್ಗನೈಸೇಷನ್ ಉದಾಹರಣೆಗೆ ತನ್ನ ರಿಜಿಸ್ಟ್ರೇಷನ್‌ನ ರಿನ್ಯೂವಲ್ ಮಾಡಿಸದೇ ಇದ್ರೆ ಅಥವಾ ರಿಜಿಸ್ಟ್ರೇಷನ್ ಎಕ್ಸ್ಪೈರ್ ಆದ ನಂತರ ರಿನ್ಯೂವಲ್ ಡೇಟ್ ಅನ್ನ ಮಿಸ್ ಮಾಡಿದ್ರೆ, ಮೊದಲನೇದಾಗಿ ಆ ಆರ್ಗನೈಸೇಷನ್‌ನ ಲೈಸೆನ್ಸ್ ಕೇವಲ ಕ್ಯಾನ್ಸಲ್ ಆಗೋದಲ್ಲ, ಅದ್ರ ಜೊತೆಗೆ ಆ ಆರ್ಗನೈಸೇಷನ್ ಅಲ್ಲಿ ಈ ದೇಶದಲ್ಲಿ ಡಿಫರೆಂಟ್ ಟೈಪ್ ಆಫ್ ಅಸೆಟ್ಸ್ ಕ್ರಿಯೇಟ್ ಮಾಡಿದ್ರೆ, ಅಂದ್ರೆ ಆಸ್ತಿನ ಹೊಂದಿದ್ರೆ, ಆ ಎಲ್ಲಾ ಅಸೆಟ್ಸ್ ಕೂಡ ಸೀಸ್ ಆಗುತ್ತೆ. ಆ ಸೀಸ್ ಆದಾದ್ಮೇಲೆ ಒಂದು ಡೆಸಿಗ್ನೇಟೆಡ್ ಅಥಾರಿಟಿ ಕೈಗೆ ಹೋಗುತ್ತೆ. ಒಂದ್ ವೇಳೆ ಆ ಅಸೆಟ್ಸ್ ಡೆಸಿಗ್ನೇಟೆಡ್ ಅಥಾರಿಟಿ ಕೈಗೆ ಹೋಗ್ಬಿಟ್ರೆ, ಆ ಆರ್ಗನೈಸೇಷನ್ ತನ್ನ ಲೈಸೆನ್ಸ್‌ನ ರಿನ್ಯೂ ಮಾಡಿಸೋವರೆಗೂ ಆ ಅಸೆಟ್ಸ್ ಅಲ್ಲೇ ಇರ್ತವೆ. ಒಂದು ವೇಳೆ ಆರ್ಗನೈಸೇಷನ್ ತನ್ನ ಲೈಸೆನ್ಸ್‌ನ ರಿನ್ಯೂ ಮಾಡಿಸ್ಕೊಂಡ್ರೆ, ನಂತರ ಆ ಅಸೆಟ್ಸ್ ಅಂದ್ರೆ ಆ ಆಸ್ತಿ ಎಲ್ಲ ಆರ್ಗನೈಸೇಷನ್‌ಗೆ ಮತ್ತೆ ವಾಪಸ್ ಹೋಗ್ತವೆ. ಆದ್ರೆ ಒಂದ್ ವೇಳೆ ಆ ಆರ್ಗನೈಸೇಷನ್ ಅಸೆಟ್ ವಾಪಸ್ ಬೇಡ ಅನಿಸ್ತು ಅಂದ್ರೆ, ಅಥವಾ ತನ್ನ ರಿಜಿಸ್ಟ್ರೇಷನ್ ರಿನ್ಯೂ ಮಾಡಿಸ್ಲೇ ಇಲ್ಲ ಅಂದ್ರೆ, ಅದರ ನಂತರ ಸರ್ಕಾರದ ಬಳಿ ಸಂಪೂರ್ಣ ಪವರ್ ಇರುತ್ತೆ. ಅಂದ್ರೆ ಸರ್ಕಾರ ಬೇಕಾದ್ರೆ ಆ ಅಸೆಟ್‌ನ ಅಂದ್ರೆ ಆ ಎಲ್ಲಾ ಆಸ್ತಿಗಳನ್ನ ಸೆಲ್ ಮಾಡ್ಬೋದು, ಮಾರಾಟ ಮಾಡ್ಬೋದು. ಅದರಿಂದ ಬಂದಂತ ಹಣನ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಜಮಾ ಮಾಡ್ಬೋದು. ಈ ಪಾಯಿಂಟ್ ಬಗ್ಗೆ ಇಷ್ಟೊಂದು ಅಬ್ಜೆಕ್ಷನ್ ಆಗ್ತಿರೋದಕ್ಕೆ ಕಾರಣ ಏನಂದ್ರೆ, ಇದರ ಬಿಗ್ಗೆಸ್ಟ್ ಕಾಂಟ್ರವರ್ಸಿ 2 ರಾಜ್ಯಗಳನ್ನ ಸುತ್ತಕೊಂಡಿದೆ. ಒಂದು ಪಂಜಾಬ್, ಇನ್ನೊಂದು ಮಿಜೋರಾಂ. ಪಂಜಾಬ್‌ನಲ್ಲಿ ಕೆಲವು ಕ್ರಿಶ್ಚಿಯನ್ ಮಿಷನರೀಸ್ ವಿವಿಧ ರೀತಿಯ ಫಾರಿನ್ ಕಾಂಟ್ರಿಬ್ಯೂಷನ್‌ನ ಬೇರೆ ಬೇರೆ ಲೇಯರಿಂಗ್ ಮೆಥಡ್ಸ್ ಮೂಲಕ ಬಳಸಿಕೊಂಡು ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಅಸೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಸೆಟ್ ಅಂದ್ರೆ ಅದು ಪರ್ಸನಲ್ ಅಸೆಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ವಿಷಯ ತಮಿಳುನಾಡಿಂದ ಹಿಡಿದು ಆಂಧ್ರ ಪ್ರದೇಶ್ ಅಂಡ್ ರೀಸೆಂಟ್ಲಿ ಸ್ಪೆಷಲಿ ನೀವು ಕರ್ನಾಟಕದಲ್ಲಿ ರಾಯಚೂರ್, ಯಾದಗಿರ್, ಕೊಪ್ಪಳ, ಈ ಹೈದರಾಬಾದ್ ಕರ್ನಾಟಕದ ಡಿಸ್ಟ್ರಿಕ್ಟ್ ವರೆಗೂ ಇದು ಕಾಣಿಸ್ಕೊಂಡಿದೆ. ಇದರ ಇಂಪ್ಯಾಕ್ಟ್ ತುಂಬಾ ಆಳವಾಗಿದೆ. ಕೇವಲ ಅಲ್ಲಿನ ಲೋಕಲ್ ಲೆವೆಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಮೇಲೆ ಮಾತ್ರ ಅಲ್ಲ, ಲೋಕಲ್ ಲೆವೆಲ್ ಪೊಲಿಟಿಕಲ್ ಪವರ್ ಮೇಲೂ ಇನ್ಫ್ಲೂಯೆನ್ಸ್ ಮಾಡೋ ಮಟ್ಟಿಗೆ ಈ ಕೆಲಸ ಮಾಡ್ತಾ ಇದೆ. ಇಲ್ಲಿ ಎರಡನೇ ದೊಡ್ಡ ಕನ್ಸರ್ನ್ ಏನಂದ್ರೆ, ಹಲವಾರು ಎನ್‌ಜಿಒಸ್ ಬೇರೆ ಬೇರೆ ರೀತಿಯ ಅಸೆಟ್‌ನ ಬಿಲ್ಡ್ ಮಾಡಿಕೊಂಡು ಥಿಂಕ್ ಟ್ಯಾಂಕ್ಸ್ ಓಪನ್ ಮಾಡ್ಕೊಂಡಿದ್ದಾರೆ. ಇವು ಸೋಷಿಯಲ್ ಡೆವಲಪ್ಮೆಂಟ್ ಅಜೆಂಡಾ ಹೆಸರಲ್ಲಿ ಈ ಥಿಂಕ್ ಟ್ಯಾಂಕ್ಸ್ ಫಾರಿನ್ ಫಂಡಿಂಗ್ ಮತ್ತೆ ಫಾರಿನ್ ಇನ್ಫ್ಲೂಯೆನ್ಸ್ ಮೂಲಕ ಕೆಲವೊಂದು ಸಬ್ವರ್ಸಿವ್ ರಿಪೋರ್ಟ್ಸ್ ಅನ್ನ ಸ್ಟಡೀಸ್ ಆರ್ಕೆಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಅದರ ಮುಖ್ಯ ಉದ್ದೇಶ ಏನಂದ್ರೆ, ಈ ದೇಶದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನ ಔಟ್ರೈಟ್ ಆಗಿ ಅಪೋಸ್ ಮಾಡೋದು. ಇನ್ನೊಂದು ವಿಷಯ ಇದೆ, ಅದನ್ನ ಇವತ್ತು ಡಿಸ್ಕಸ್ ಮಾಡೋದಿಲ್ಲ, ಯಾಕಂದ್ರೆ ಅದು ತುಂಬಾ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಅದನ್ನ ಈ ರೀತಿ ಓಪನ್ ಆಗಿ ಡಿಸ್ಕಸ್ ಮಾಡಿದ್ರೆ ಮುಂದಿನ ಕ್ಷಣದಲ್ಲಿ ಈ ವಿಡಿಯೋ ಬ್ಯಾನ್ ಆಗ್ಬಹುದು. ಈ ಚಾನಲ್ ಅಲ್ಲಿ ನಾನು ಇದಕ್ಕೂ ಮೊದಲು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ ಕೂಡ ವಿಡಿಯೋಸ್ ಮಾಡಿದ್ದೇನೆ. ಒಂದು ಸ್ಪೆಸಿಫಿಕ್ ರೀಸನ್ ಇಂದ ಯಾಕೆ ಕೆಲವು ಜನ ಈ ಪ್ರಾಜೆಕ್ಟ್ ಅನ್ನ ಅಪೋಸ್ ಮಾಡ್ತಿದ್ದಾರೆ ಅಂತ ನಾನು ಅದನ್ನ ಡೀಟೇಲ್ ಆಗಿ ಹೇಳಿದ್ದೇನೆ ಅಲ್ಲಿ. ಮೂರನೇದು ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ, ಇವತ್ತಿನ ಡೇಟ್‌ಗೆ ಈ ಬಿಲ್ ಅಲ್ಲಿ ಮಾಡಲಾಗ್ತಿರೋ ಅಮೆಂಡ್ಮೆಂಟ್ ಔಟ್ರೈಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬೇಸ್ಡ್ ಸಬ್ವರ್ಸಿವ್ ಆಕ್ಟಿವಿಟೀಸ್ ನ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಸುಪ್ರೀಂ ಕೋರ್ಟ್ ಈಗಾಗಲೇ 2022ರಲ್ಲಿ ನೋಯಲ್ ಹಾರ್ಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್‌ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇವತ್ತಿನ ಡೇಟ್‌ಗೆ ಫಾರಿನ್ ಫಂಡಿಂಗ್ ಪಡೆಯೋದು ಭಾರತದಲ್ಲಿ ಯಾರಿಗೂ ಫಂಡಮೆಂಟಲ್ ರೈಟ್ ಅಲ್ಲ, ಅಂದ್ರೆ ಮೂಲಭೂತ ಹಕ್ಕಲ್ಲ. ಬದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್‌ನ ಆರ್ಟಿಕಲ್ 19 ಕ್ಲಾಸ್ 4ನ ಅಡಿಯಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ಮೇಲೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಹಾಕೋ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ. ಆದ್ರೆ ಇಲ್ಲಿ ಬಿಗ್ಗೆಸ್ಟ್ ಪಾಯಿಂಟ್ ಏನಂದ್ರೆ, ಸುಪ್ರೀಂ ಕೋರ್ಟ್ ಕೂಡ ಈಗ ಈ ವಿಷಯಕ್ಕೆ ಸಪೋರ್ಟ್ ಕೊಟ್ಟಿದೆ. ಹಾಗಾಗಿ ಈ ಪಾಯಿಂಟ್ ಅನ್ನು ನೀವು ಚೆನ್ನಾಗಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಮಿಜೋರಾಂ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಲಿದೆ ಅಂದ್ರೆ, ನಾನು ರೀಸೆಂಟ್ಲಿ ಮಣಿಪುರ್ ಏರಿಯಾಗೆ ಭೇಟಿ ಕೊಟ್ಟಾಗ ಅಲ್ಲಿನ ಸದ್ಯದ ಪರಿಸ್ಥಿತಿ ತುಂಬಾ ಹತೋಟಿಗೆ ಬಂದಂತೆ ಕಾಣಿಸ್ತು. ಐ ಡೋಂಟ್ ವಾಂಟ್ ಟು ಸೇ ಎವ್ರಿಥಿಂಗ್ ಈಸ್ ರೈಟ್ ಅಂಡ್ ಫೈನ್ ಇನ್ ಮಣಿಪುರ್. ಆದ್ರೆ ಅಲ್ಲಿನ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗೋ ಸಮಯ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು ನಾನು. ಇದ್ರ ಜೊತೆಗೆ ಮಿಜೋರಾಂ ಹತ್ತಿರದಂತ ಮಯನ್ಮಾರ್ ರೀಜನ್ ಅಲ್ಲಿ ಇತ್ತೀಚೆಗೆ ಅಮೆರಿಕ ತನ್ನ ಟ್ರೂಪ್ಸ್ ಅನ್ನ ಡಿಪ್ಲಾಯ್ ಮಾಡಿರೋ ರೀತಿ, ಮತ್ತೊಂದ್ ಕಡೆ ಬಾಂಗ್ಲಾದೇಶ್ ಮತ್ತು ಯುಎಸ್ ಫೋರ್ಸಸ್ ಸೇರ್ಕೊಂಡು ಜುಲೈ 19ರಿಂದ ಜುಲೈ 31, 2026ರವರೆಗೆ ಸಿಲ್ಹೆಟ್‌ನಲ್ಲಿ ಎಕ್ಸೈಸ್ ಟೈಗರ್ ಲೈಟ್ನಿಂಗ್ ಅನ್ನ ನಡೆಸ್ತಾ ಇರೋದು. ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಿಗೆ ನೋಡಿದ್ರೆ ಅಲ್ಲಿ ಒಂದು ಮಾಸಿವ್ ಕ್ಯಾಂಪೇನ್ ಅನ್ಫೋಲ್ಡ್ ಆಗೋರು ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಮಯನ್ಮಾರ್ ಅಂಡ್ ಬಾಂಗ್ಲಾದೇಶನಲ್ಲಿ ನಡೀತಿರುವಂತಹ ಈ ಪರ್ಟಿಕ್ಯುಲರ್ ಇವೆಂಟ್ಸ್ ಬಗ್ಗೆ ಒಂದು ಸ್ಪೆಸಿಫಿಕ್ ವಿಡಿಯೋನ ನಾನು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಒಂದ್ ವೇಳೆ ಸೆಂಟ್ರಲ್ ಗವರ್ಮೆಂಟ್ ಮಾನ್ಸೂನ್ ಸೆಷನ್ ಅಲ್ಲಿ ಎಫ್‌ಸಿಆರ್‌ಎ ಬಿಲ್ ಅನ್ನ ತಂದ್ರೆ, ಆಗ ಈ ಸಂಪೂರ್ಣ ಗೇಮ್ ಪ್ಲಾನ್ ಒಂದೊಂದೊಂದಾಗಿ ಅನ್ಫೋಲ್ಡ್ ಆಗಕ್ಕೆ ಶುರು ಆಗುತ್ತೆ. ಇದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಹೊಸ ಹೊಸ ಪ್ರೊಟೆಸ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಯತ್ನ ನಡೀಬಹುದು. ಈಗ ನಿಮ್ಗೆ ಪ್ರತಿಯೊಂದು ವಿಷಯವೂ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ಸಲಹೆ ಏನಂದ್ರೆ, ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಉಂಟಾಗಬಹುದಂತ ಯಾವುದೇ ರೀತಿಯ ರಾಜಕೀಯ ಅಶಾಂತಿಗೆ ನೀವು ಸಿದ್ಧರಾಗಬೇಕು ಮತ್ತು ಯಾವುದೇ ಇವೆಂಟ್ಸ್‌ಗೆ ಅಥವಾ ಘಟನೆಗಳಿಗೆ ರಿಯಾಕ್ಟ್ ಮಾಡೋ ಮುನ್ನ ಚೆನ್ನಾಗಿ ಯೋಚನೆ ಮಾಡಬೇಕು. ಹಾಗಾದ್ರೆ ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಡೀಪ್ ಜಿಯೋಪೊಲಿಟಿಕಲ್ ಅಂಡ್ ಕರೆಂಟ್ ಅಫೇರ್ಸ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂದು ಹೇಳದೆ ಉಳಿಸಿಕೊಂಡಿರುವಂತ ಇನ್ನೊಂದು ಪ್ರಮುಖ ವಿಷಯನ ಎವಿಡೆನ್ಸ್ ಜೊತೆಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ಎಚ್ಚರಿಕೆಯಿಂದ ಇರಿ. ಮತ್ತೆ ಸಿಗೋಣ. ನಮಸ್ಕಾರ.